ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಓ ಹೆಸರೇ ಲಕ್ಷ್ಮಿ ಐತಿ ಈಗ. ಹೇಳಿ ಒಂದು ನಿಮಿಷ, ಏನು ನಿಮ್ಮ ಪ್ರಾಬ್ಲಮ್ ಈಗ? ಪ್ರತಿಭಟನೆ ಯಾಕೆ ಜೋರು ಯಾಕೆ? ನನಗೇನೋ ಜೋರು ಅಂತ ಅನಿಸ್ತಿಲ್ಲ, ನೀವು ಹೇಳಿ. ಪ್ರತಿಭಟನೆ ಯಾಕೆ ಅಂದರೆ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಬಗ್ಗೆ ಇಷ್ಟೊಂದು ಇಶ್ಯೂಸ್ ಆಗಿದೆ. ಅದು ಮತ್ತೆ ಪ್ರಶ್ನೆ ಪತ್ರಿಕೆ ಮತ್ತೊಂದು ಸಲ ಪ್ರಿಂಟ್ ಆಗಬೇಕು. ಆಮೇಲೆ 17 ಬ್ಯಾಚ್ದವರಿಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. 17 ಬ್ಯಾಚ್ ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ತಾ ಇದ್ರಿ. ನೀವು 17 ಬ್ಯಾಚ್ ಅಲ್ಲ, ನೀವು ಯಾವ ಬ್ಯಾಚು? ನನಗಿನ್ನೂ ಅವಕಾಶಗಳು ಇದೆ. ಅವಕಾಶಗಳು ತುಂಬ ಇದೆ. 17 ಬ್ಯಾಚ್ ಲಾಸ್ಟ್ ಬ್ಯಾಚ್ ಅದು ನನಗೆ ಗೊತ್ತಿಲ್ಲ ರೀ, ನೀವೇ ಹೇಳಬೇಕು. 17 ಬ್ಯಾಚ್ದವರಿಗೆ ಸ್ವಲ್ಪ ಅವಕಾಶ ಕೊಡಿ. ಯಾಕಂದರೆ ಇಷ್ಟೊಂದು ಪೋಸ್ಟ್ಪೋನ್ ಮಾಡಿರೋದು ವಿದ್ಯಾರ್ಥಿಗಳಿಗಂತೂ ಅಲ್ಲ, ಅವರವರಲ್ಲೇ ಅಸಮರ್ಥತೆ ಇದೆ. ಹಾಗಾಗಿ ಅವ್ರಿಗೆ ಕರೆಕ್ಟಾಗಿ ಟೈಮ್ ಟೇಬಲ್ ಮಾಡೋಕ್ಕಾಗಿಲ್ಲ, ಅವರಲ್ಲೇ ಒಪ್ಪಂದಗಳಿಲ್ಲ. ಒಂದು ಸಲ ಇವ್ರಿಗೆ ಅವಕಾಶ ಕೊಡೋಣ ಅಂತೀರ, 17 ಆಮೇಲೆ ಅವಕಾಶ ಕೊಡ್ತೀನಿ ಅಂತ ಮೊದಲೇ ಮುಂಚೆನೇ ಮಾತಾಡ್ಕೋಬೇಕಾಗಿತ್ತು. ಇದನ್ನೆಲ್ಲನೂ ಒಂದು ಇದು ಮಾತಾಡಿಕೊಂಡು ಸರಿಯಾದ ನಿರ್ಧಾರ ಸರಿಯಾಗಿ ತಗೊಂಡಿಲ್ಲ. ನಿಮ್ಮ ಹೆಸರು? ನವ್ಯ. ಜೋರಾಗಿ ನವ್ಯ. ನೀವು KS ಆಗೋರು ತಾನೆ? ಮತ್ತೆ ನೀವು ಹೆಂಗೆ ಮಾತಾಡ್ಬೇಕು? ನೀವು ಸ್ಟೇಜ್ ನಡುಗಿಸ್ಬೇಕು. ಯಾರ್ಯಾರೋ ಓದಿರೋ ಪಾದವರೆಲ್ಲ ಗೆದ್ಬಿಟ್ಟು ಸ್ಟೇಜ್ ನಡುಗಿಸ್ತಾರೆ. ನೀವು ಓದಿರೋರು ಕಂಡ್ರೆ ರೆಸ್ಪೆಕ್ಟ್ ಇರುತ್ತೆ. ಮಾತಾಡಿ. ಹೇಳಿ, ಏನು ಪ್ರಾಬ್ಲಮ್ಮು? ನಾನು 2017-18 ಬ್ಯಾಚ್ ಅಲ್ಲ, ಆದರೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮಾಡೋದು ಓಕೆ. ಯಾಕಂದರೆ ಮುಂದೆ ನಮಗೂ ಇದೇ ಥರ ಆಗಬಾರ್ದಲ್ವಾ ನೆಕ್ಸ್ಟು ಅಟೆಂಪ್ಟಿಗೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವರ್ಕಿಂಗ್ ಡೇಸ್ ಇಟ್ಟಿದ್ದಾರೆ, ಎಷ್ಟು ಪ್ರಾಬ್ಲಮ್ ಆಗುತ್ತೆ ಲೇಡೀಸ್ಗಳಿಗೆ, ಎಲ್ಲೆಲ್ಲೋ ಹಾಕಿದ್ದಾರೆ. ಅದಕ್ಕೋಸ್ಕರ ಸಮಸ್ಯೆಗಳಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಲೇಡೀಸ್ಗಳಿಗೆ ಸಮಸ್ಯೆ. ನೋಡಿ, ಒಂದ್ಸಲ ಈ ಎಕ್ಸಾಮ್ ಅಟೆಂಡ್ ಆಯಿತು ಅಂದರೆ, ನೋಟಿಫಿಕೇಶನ್ ಆಯಿತು ಅಂದರೆ, ಇದು IAS ಎಕ್ಸಾಮ್ ಥರ ನಿಮಗೆ ವರ್ಷ ಬರಲ್ಲ. ಅದು UPSC ಎಕ್ಸಾಮ್ ಥರ. ಇದು ಸುಮಾರು 5 ವರ್ಷಗಳ ಕಾಲ ಕಾಯಬೇಕು. ನಮಸ್ಕಾರ ಸರ್, ಏನು ನಿಮ್ಮ ಏಜು? ನನ್ನ ಏಜ್ 42. ನಿಮ್ಮ ಹೆಸರೇನು? ಲಾಸ್ಟ್ ಅಟೆಂಪ್ಟ್ ನಾಗರಾಜ್. ಲಾಸ್ಟ್ ಅಟೆಂಪ್ಟ್ ನಾಗರಾಜ್ ಅವರು. ಲಾಸ್ಟ್ ಅಟೆಂಪ್ಟು ಡೂ ಆರ್ ಡೈ ಅಲ್ವಾ? ಡೂ ಆರ್ ಡೈ. 17ರ ಬ್ಯಾಚ್ ನೀವು. ಈಗ ಏನು ಸರ್, ಈಗ ಏನು ಕತೆ ಸರ್? ಏನು ಜುಲೈ 21ಕ್ಕೆ ಕೊನೆಯದಾಗಿ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಟ್ಟರು. ಅದರ ನಂತರ 27-32 ದಿನ ಅಂತ ಇಟ್ಕೊಳ್ಳಿ. ನಾನು 3 ಸಬ್ಜೆಕ್ಟ್ ಕೊಡ್ತೀನಿ ಸರ್. ಅವ್ರು ಹೇಳ್ತಾ ಇರೋದು ಸಂವಿಧಾನ ಒಂದು, ಇತಿಹಾಸ ಒಂದು, ಕರೆಂಟ್ ಅಫೇರ್ಸ್ ಒಂದು. ಇವು 3 ಸಬ್ಜೆಕ್ಟು ಈ 37 ದಿನದಲ್ಲಿ ಕವರ್ ಮಾಡಿಬಿಟ್ಟು ಓದಿ ಪರೀಕ್ಷೆ ಬರೀಲಿ. ಪಾಸ್ ಆದರೆ ನಾನು ಹೇಳ್ತೀನಿ, ನಾವೇ ಬಿಟ್ಕೊಡ್ತೀವಿ, ಇದನ್ನ ಮಾಡೋದೇ ಬಿಟ್ಬಿಡ್ತೀವಿ. ಬುದ್ಧಿಜೀವಿಗಳು ಪ್ರಶ್ನೆ ಮಾಡ್ತಾರಪ್ಪ, ಇಷ್ಟು ದಿನ ಯಾಕೆ ಕೂತ್ಕೊಂಡು ಓದಲಿಲ್ಲ ನೀವು ಅಂತ. ಸರ್, ಎಷ್ಟಿದೆ ಸಿಲೆಬಸ್ ನೋಡಕ್ಕೆ ಹೇಳಿ ಸರ್. ಸಿಲೆಬಸ್ ಅವರೇ ಮಾಡಿದಾರಲ್ಲ, ಸಿಲೆಬಸ್ ಎಷ್ಟೊಂದಿದೆ ಅಂತ. ಕೊಟ್ಟಿರೋ ಊಟಕ್ಕೆ ತಟ್ಟೆಯಲ್ಲಿ ಅನ್ನ ಕೊಟ್ಬಿಟ್ಟು ಆಮೇಲೆ ಇಮಿಡಿಯೇಟಾಗಿ ಕಸ್ಕೊಂಡ್ಬಿಟ್ರೆ ಹಸಿದವನು ಏನು ಮಾಡ್ಬೇಕು ಸರ್? ಸಾಯ್ಬೇಕಾ? ತಪ್ಪಾಗುತ್ತಲ್ಲ. ಆಮೇಲೆ ಸೆಕೆಂಡ್ ಥಿಂಗ್ ಸರ್, ಯಾವುದೇ ಕ್ವಶನ್ ಪೇಪರ್ ಪ್ರಿಂಟ್ ಆದರೆ ಯಾವತ್ತೂ ಬಿಚ್ಚಿ ಹೇಳಂಗಿಲ್ಲ. 1 ತಿಂಗಳ ಹಿಂದೆನೇ ಸದನದಲ್ಲಿ ಹೇಳಿಬಿಟ್ರು ಸರ್, ಕ್ವಶನ್ ಪೇಪರ್ ಆಲ್ರೆಡಿ ಹೇಳಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಯಾರು ಹೇಳಿದ್ದು? ಅದು ಗೊತ್ತಿಲ್ಲ ಯಾರು ಹೇಳಿದ್ರು ಅಂತ. ಸದನದಲ್ಲಿ ಯಾರು ಹೇಳಿದ್ದು? ಚೀಫ್ ಸೆಕ್ರೆಟರಿ ಅವ್ರು ಹೇಳಿರೋದು. ಸೆಕ್ರೆಟರಿ ಅವ್ರು ಏನಂತ ಹೇಳಿದ್ರು? ಯಾರೋ 3 ಜನ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗಿದ್ರು, ನಮಗೆ ಪೋಸ್ಟ್ಪೋನ್ ಮಾಡಿ ಮೇಡಮ್ ಅಂತ. ಅವಾಗ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರೇ ಹೇಳಿದ್ರು ಅಂತ ನಮಗೆ ಸುದ್ದಿ ಬಂದಿದೆ ಅಷ್ಟೇ. ಏನಂತ ಹೇಳಿದ್ರು? ಮಾಮೂಲಿ ಎಲ್ಲ ಕ್ವಶನ್ ಪೇಪರ್ ಎಲ್ಲ ರೆಡಿ ಆಗೈತೆ, ಹೋಗ್ರಿ ಅಂತ. ಕ್ವಶನ್ ಪೇಪರ್ ಇದು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ ಹೋದಾಗ ಆಲ್ರೆಡಿ ಕ್ವಶನ್ ಪೇಪರ್ಸ್ ಎಲ್ಲ ಪ್ರಿಂಟ್ ಆಗಿದೆ, KPSC ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಾವು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪ್ರಿಂಟ್ ಮಾಡಿಬಿಟ್ಟು ನೀವು ಪಾಂಪ್ಲೆಟ್ ಹಂಚ್ತಾ ಇದ್ದೀರಾ ನೀವು? ಅದು ಹೆಂಗ್ರಿ? ಅದು 1 ವಾರದ ಮುಂಚೆ ಪ್ರಿಂಟ್ ಆಗಬೇಕಾಗಿರೋದು 1 ತಿಂಗಳು ಮುಂಚೆನೇ ಪ್ರಿಂಟ್ ಆಗಿ ಈ ಥರ ಮಾಡ್ತಾ ಇದ್ದೀರಾ. ಈಗ ಅರ್ಜೆಂಟಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದೀರಾ ನೀವು, ಓದೋಕ್ಕೂ ಕೂಡ ಅವಕಾಶ ಕೊಡದೆ. ಈ ಕ್ವಶನ್ ಪೇಪರ್ ಕ್ಯಾನ್ಸಲ್ ಆಗಬೇಕು, ನೀವು ಬೇರೆ ಕ್ವಶನ್ ಪೇಪರ್ ಮಾಡಿ. ನೀವು ಹೇಳಿ ಸರ್, ನಿಮ್ಮ ಹೆಸರು? ಸುನಿಲ್ ಅಂತ ಅಂದ್ಬಿಟ್ಟು. ಹೇಳಿ. ಈಗ KPSC ಅವರು ಬೇಗ ನೋಟಿಫಿಕೇಶನ್ ಮಾಡಿ ಬೇಗ ಎಕ್ಸಾಮ್ ಮಾಡಿದ್ರೆ ಭಾಳ ಒಳ್ಳೇದು ಎಲ್ಲ ವಿದ್ಯಾರ್ಥಿಗಳಿಗೆ. ಆದರೆ ಯಾವುದೇ ನೋಟಿಫಿಕೇಶನ್ಗೂ ಅಥವಾ ಯಾವುದೇ ರಿಸಲ್ಟ್ಗೂ ಇಲ್ಲದ ಆತುರ ಇದೊಂದಕ್ಕೆ ಯಾಕೆ ತೋರಿಸ್ತಾ ಇದ್ದಾರೆ? ಅದು ಒಂದಕ್ಕೆ ತೋರಿಸ್ತಾ ಇದ್ದಾರೆ. ಅದು ಈಗ ಕಾಡ್ತಾ ಇರುವಂಥ ದೊಡ್ಡ ಅನುಮಾನ. ಅದಕ್ಕೋಸ್ಕರ ನಾವೇನು 17 ಬ್ಯಾಚವರಲ್ಲ, ನಮ್ಗೆ ಇನ್ನೂ ಅವಕಾಶ ಇದೆ. ಬಟ್ ಆದರೆ ಏನೇ ಅವಕಾಶ ಇದ್ರು ಎಲ್ಲ ಅವಕಾಶದಲ್ಲೂ ಇದೇ ರೀತಿ ವಂಚಿತರಾದರೆ ಏನಕ್ಕೆ ಬರೀಬೇಕು, ಏನಕ್ಕೆ ಇದು ಮಾಡಬೇಕು? ಈಗ ಹೆಚ್ಚು ಕಡಿಮೆ ಇದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಆಗಿರೋದಕ್ಕೆ ಇನ್ನೂ ಎಕ್ಸಾಮ್ ಡೇಟ್ ಅನೌನ್ಸೇ ಮಾಡಿಲ್ಲ. ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು, ಇದೆಲ್ಲ ಇದಕ್ಕಿಂತ ಮುಂಚೆನೇ ನೋಟಿಫಿಕೇಶನ್ ಮಾಡಿರೋದು. ಅದ್ರದ್ದು ಇನ್ನೂ ಎಕ್ಸಾಮ್ ಡೇಟು ಅನೌನ್ಸ್ ಮಾಡಿಲ್ಲ. 1 ವರ್ಷದ ಹಿಂದೆ ಬರ್ದಿರೋದನ್ನ ಇನ್ನೂ ರಿಸಲ್ಟೇ ಬಿಟ್ಟಿಲ್ಲ. ಯಾವುದಕ್ಕೂ ಏನು ಮಾಡ್ದೇ ಇರೋರು ಇದು ಒಂದಕ್ಕೆ ಮಾತ್ರ ಎಲ್ಲದಕ್ಕೂ ಇದೇ ತೋರ್ಲಿ. ನಾವು ನಿಮ್ಮ ಅನುಮಾನ ಏನು ಅಂತ ನಂಗೆ ಸ್ಟ್ರೈಟ್ ಆಗಿ ಹೇಳ್ಬೇಕು. ನೀವು ಸುತ್ತಿ ಬಳಸಿ ಹೇಳ್ಬಾರ್ದು. ನಿಮ್ಮ ಅನುಮಾನ ಏನು? ಯಾವುದಕ್ಕೂ ಇಲ್ಲದರ ಆತುರ ಇದೊಂದಕ್ಕೇನು? ಯಾಕೆ? ಭ್ರಷ್ಟಾಚಾರ ಇದರಲ್ಲಿ ತಾಂಡವಾಡ್ತಾ ಇದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದರಲ್ಲಿ ಇಂಟರ್ವ್ಯೂ ಇದೆಯಲ್ಲ, ದುಡ್ಡು ಈಸಿಯಾಗಿ ಮಾಡ್ಕೊಬಹುದು. ಇದಕ್ಕೂ ದುಡ್ಡು ಹೊಡಿತಾರ ಕೊಡ್ತೇವೆ. ಎಲ್ಲ ಅನುಮಾನಗಳು ಆಪೋಗಳು ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದ್ರೆ ಈಸಿಯಾಗಿ ದುಡ್ಡು ಮಾಡ್ಬೋದು. ಸರ್, ಈಗ KPSC ಹಠಕ್ಕೆ ಬಿದ್ದು ವಿದ್ಯಾರ್ಥಿಗಳಿಗೆ ಎಲ್ಲ ಕಷ್ಟ ಕೊಟ್ಟು ಇದು ಆತುರದಲ್ಲಿ ತರಾತುರಿಯಲ್ಲಿ ಎಕ್ಸಾಮ್ ಮಾಡ್ತಿರೋದು ನೋಡಿದ್ರೆ ಖಂಡಿತ ಇದರಲ್ಲಿ ಏನೋ ಇದು ಗೊಂದಲಗಳಿಗೆ ಇದು ಮಾಡಿದ್ದಾರೆ ಅಂತ. ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಅಂತ. ಹೌದು. ನಿಮ್ಮ ಅನುಮಾನ ಏನು ಅಂತ ಸ್ಟ್ರೈಟ್ ಆಗಿ ಹೇಳ್ಬೇಕ್ರಿ ನೀವು. ಗೊಂದಲ ಅಂದ್ರೆ ಗೊಂದಲ ಅಲ್ಲ, ನನಗೆ ಗೊಂದಲ ಬೇಡ. ಅಂದ್ರೆ ಈಗ ಕ್ವಶನ್ ಪೇಪರ್ 1 ತಿಂಗಳ ಮುಂಚೆನೆ ಪ್ರಿಂಟ್ ಮಾಡ್ಕೊಂಡಿರೋದಕ್ಕೆ ಲೀಕ್ ಮಾಡಿರ್ಬೋದೇನೋ ಅನುಮಾನ. ಯಾರು ಹೊಣೆ? ಈಗ ಇದಕ್ಕೆ ಸರ್ಕಾರನೇ ಹೊಣೆ. ಇದಕ್ಕೆ ಪ್ರಿಂಟ್ ಮಾಡಿದವರು, ಕ್ವಶನ್ ಪೇಪರ್ ಬರ್ದವ್ರು ಯಾರು?
ಅವ್ರು ಯಾವ ಡಿಪಾರ್ಟ್ಮೆಂಟ್? KPSC ಆ ಡಿಪಾರ್ಟ್ಮೆಂಟ್. ಹೌದು ಸರ್. ಅವರಿಗೆ ತಲೆಯಲ್ಲಿ ಇರಲಿಲ್ವಂತ ಇದನ್ನ ಯಾವಾಗ ಪ್ರಿಂಟ್ ಮಾಡಬೇಕು ಯಾವಾಗ ಬಿಡಬೇಕು ಅಂತ? ಅದನ್ನ ಸರ್ಕಾರ ಅವ್ರು ಕೇಳ್ಬೇಕು ಸರ್. ನೀವು ಮೀಡಿಯಾದವರೆಲ್ಲ ಕೇಳ್ಬೇಕು ಸರ್. ಮತ್ತೆ ಹೌದು. ಅಂದ್ರೆ KPSC ಅವರು ನೀವು ನಿಮ್ಮ ಡಿಪಾರ್ಟ್ಮೆಂಟು ನೀವು ಅದು ಹೆಂಗ್ರಿ ಒಂದು ತಿಂಗಳು ಮುಂಚಿತವಾಗಿ ನೀವು ಈ ಒಂದು ಕ್ವಶನ್ ಪೇಪರ್ನ ಪ್ರಶ್ನಾ ಪತ್ರಿಕೆಯನ್ನ ನೀವು ತಯಾರಿ ಮಾಡಿದ್ರಿ? ಹಾಗಾದ್ರೆ ಎಕ್ಸಾಮು ಪೋಸ್ಟ್ಪೋನ್ ಆಗಬೇಕು, ಜೊತೆಗೆ ಕ್ವಶನ್ ಪೇಪರ್ ಕೂಡ ಚೇಂಜ್ ಆಗಬೇಕು. ಹೇಳಿ ಸರ್, ನಿಮ್ಮ ಹೆಸರು? ಲೋಕೇಶ್ ಅಂತ ಹೇಳಿ. ಲೋಕೇಶ್, ಏನು ನೀವು ಲಾಸ್ಟ್ ಬ್ಯಾಚಾ? ಇದು ಏನಂತ ಅಂದರೆ ಇದರಲ್ಲಿ ಒಂದು ಸಂದೇಹ ಬರೋ ಅಂಥದ್ದು ಏನು ಅಂತಂದರೆ ತರಾತುರಿಲಿ ಎಕ್ಸಾಮ್ ನಡೆಸ್ತಾ ಇರೋದು ಒಂದು. ಇನ್ನೊಂದೇನು ಅಂತ ಅಂದರೆ ಈ ಕ್ವಶನ್ ಪೇಪರ್ ಒಂದು ತಿಂಗಳು ಮುಂಚೆನೇ ಪ್ರಿಂಟ್ ಆಗಿರೋದ್ರಿಂದ ನಮಗೆ ಒಂದು ಸಂದೇಹ ಬರೋದು ಏನು ಅಂತ ಅಂದರೆ ಈಗ ಕೆಲವೊಂದು ಸ್ಟೂಡೆಂಟ್ಸ್ನ ಇಲ್ಲಿಂದ ತೆಗೆದು ಬೇರೆ ಡಿಸ್ಟ್ರಿಕ್ಟ್ ಇದ್ದರೆ ಬೇರೆ ಡಿಸ್ಟ್ರಿಕ್ಕಿಂದ ಒಂದು ಇಲ್ಲಿಗೆ ಹಾಕಿದ್ದಾರೆ. ಆದ್ದರಿಂದ ಯಾಕೆ ಅದು ರೀಸನ್ ಏನಿರ್ಬೋದು? ಇಟ್ ಮೇ ಬಿ ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಿರೋದ್ರಿಂದ ಕ್ವಶನ್ ಪೇಪರ್ ಮಾರ್ಕೊಂಡಿರ್ಬೋದು ಸದಸ್ಯರು. ಹಂಚ್ಬಿಡೋಣ ಅಂತ ಪಾಂಪ್ಲೆಟ್ ಹಂಚಿದಂಗೆ ಹಂಚ್ಬಿಡೋಣ ಅಂತ ಕ್ವಶನ್ ಪೇಪರ್ ಇರ್ಬೋದು. ಅವ್ರು ಬೇಕಾದ ಕ್ಯಾಂಡಿಡೇಟ್ನ ಬೇರೆ ಕಡೆ ಹಾಕ್ಸ್ಕೊಂಡಿರ್ಬೋದು. ಅದೊಂದು ಸಂದೇಹ ಹುಟ್ಟಲಿಕ್ಕೆ ಇದೊಂದು ಕಾರಣ ಆಗ್ಬೋದು ಅನಿಸ್ತದೆ ನನಗೆ. ಮತ್ತೆ ಬೇರೆ ಏನು ಅಂತಂದರೆ ಈ KPSC ವ್ಯವಸ್ಥಿತವಾಗಿ ಯಾವಾಗ್ಲೂ ಹಿಸ್ಟ್ರಿಲೇ ಇಲ್ಲ. ಇದು ವ್ಯವಸ್ಥಿತವಾಗಿ ಯಾವಾಗ್ಲೂ ಇದು ಕಂಟಿನ್ಯೂ ಆಗಿ ಒಂದು ಟೈಮ್ ಟೇಬಲ್ ಪ್ರಕಾರ ನಡ್ಸ್ಕೊಂಡ್ಬಂದಿರೋಂಥ ಒಂದು ಇದಿಲ್ಲ. 2017 ಬ್ಯಾಚಲ್ಲೂ ಹಾಗೇ ಮಾಡಿದ್ರು. ಏನು ಪ್ರಿಲಿಮ್ಸ್ ಎಕ್ಸಾಮ್ನ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರು. ಅವಾಗೇನೋ ಲಾಕ್ಡೌನ್ ಇತ್ತು. ಓಕೆ, ಇವಾಗ 2024 ಬ್ಯಾಚಲ್ಲಿ ಫೆಬ್ರವರಿ ಕಾಲ್ ಮಾಡಿದ್ರು. ಆವಾಗ ಏನಂತ ಹೇಳಿದ್ರು, 1 ತಿಂಗಳು ಟೈಮ್ ಕೊಟ್ಟರು. ಅದು ಬಿಟ್ಟು ನೆಕ್ಸ್ಟ್ ಏನು ಹೇಳಿದ್ರು, 2017 ಬ್ಯಾಚ್ಗೆ ಮತ್ತೆ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಾವು ಇದು ಮಾಡ್ತೀವಿ ಅಂತೇಳಿ ಅಪ್ಲಿಕೇಶನ್ ನೋಟಿಫಿಕೇಶನ್ ಕಳಿಸಿದ್ರು. ಆವಾಗ ಅವರಿಗೆ 15 ಡೇಸ್ ಟೈಮ್ ಕೊಟ್ಟರು. ಏನು ಇದು ಅಪ್ಲಿಕೇಶನ್ ಹಾಕಲಿಕ್ಕೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಟೋಟಲಿ ಒನ್ ಮಂತ್ ಟೈಮ್ ಕೊಟ್ಟಿದ್ದಾರೆ. 1 ಮಂತ್ ಟೈಮ್ ಕೊಟ್ಟರೆ ಆ ಸ್ಟೂಡೆಂಟ್ಸ್ ಅವ್ರು ಮರ್ತ್ಕೊಂಡಿರ್ತಾರಲ್ಲೂ, ಆವಾಗ ಅವ್ರಿಗೆ ಪ್ರಿಲಿಮ್ಸ್ಗೆ ಓದಲಿಕ್ಕೆ ಕಮ್ಸೆ ಕಮ್ 3 ರಿಂದ 4 ತಿಂಗಳು ಟೈಮ್ ಬೇಕಾಗುತ್ತೆ. ಆದರೆ ಈಗ 1 ತಿಂಗಳಲ್ಲಿ ಓದಿ ಬರ್ರಿ ಅಂತ ಅಂದರೆ ಇದಕ್ಕೆ 2017 ಬ್ಯಾಚಲ್ಲಿ ಯಾರು ಲಾಸ್ಟ್ ಇದು ಏತ್ ಪಾರ್ ಆಗಿರೋ ಯಾರಿದ್ದಾರೆ ಅವ್ರಿಗೆ ಇದು ಅವಕಾಶ ಕೊಡೋಂಥ ಅವಶ್ಯಕತೆನೇ ಬರೋದಿಲ್ಲ. ಇದರಿಂದ ಏನು ಕಾಣಿಸ್ತದೆ ಅಂತ ಅಂದರೆ, ನಿಮಗೆ ಎಷ್ಟು ದಿನ ಮುಂದೂಡ್ಬೇಕ್ರಿ? ಇವಾಗ 2 ರಿಂದ 3 ತಿಂಗಳು ಮುಂದೂಡಿದ್ರೆ ಒಳ್ಳೇದು. ಏನ್ರಿ ನಿಮ್ಮ ಹೆಸರು? ಸರ್ ಚಂದ್ರಶೇಖರ್ ಅಂತ. ಜೋರಾಗಿ ಹೇಳು. ಚಂದ್ರಶೇಖರ್. ಏನು ಪ್ರಾಬ್ಲಮ್ ಸರ್ ಈಗ ನೋಡಿ, ಈಗ 27ಕ್ಕೆ ಅವರು ಎಕ್ಸಾಮ್ನ ಫಿಕ್ಸ್ ಮಾಡಿದ್ದಾರೆ. ಅದರಿಂದ ಏನೇನು ಲಾಸ್ ಆಗ್ತದೆ ಅಂದರೆ, ನಂದೇನು ಲಾಸ್ಟ್ ಅಟೆಂಪ್ಟ್ ಅಲ್ಲ, ಅದ್ರ ಗೊತ್ತಾಗುತ್ತೆ ಬಿಡು, ನೀನು ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಅಟೆಂಪ್ಟ್ ಅಲ್ಲ, ಸಪೋರ್ಟ್ ಮಾಡ್ತಾ ಇದೆಯಾ? ನೆಟ್ ಎಕ್ಸಾಮು ಇದೆ ನಮಗೆ. ಯಾವುದಕ್ಕೆ ನಾವು ಪ್ರಿಪೇರ್ ಆಗಬೇಕು? ನಿನಗೂ ಇದೇ ಕ್ವಶನ್ ಪೇಪರ್ ತಾನೆ? ಹೌದು ಸರ್. ಮತ್ತೆ ಹೇಳು. ಅದರಿಂದಾಗಿ ಈಗ ಎಲ್ಲರೂ ಇವ್ರು ಕುಂದುಕೊರತೆಗಳನ್ನ ಹೇಳಿದ್ದಾರೆ. ನಾವು ಯುವ ಜನತೆಗ ಇವ್ರ ಪರವಾಗಿ ನಿಂತ್ಕೊಂಡು ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಂಗೆ ಹೇಳೋ ಪರಿಸ್ಥಿತಿನೇ ತಂದಿಡ್ತೀವಿ. ಈಗ ನಾವು ಬಿಡೋದಿಲ್ಲ, ನಾವು ಇದು ಏನೇ ಆದರೂ ಬಿಡೋದಿಲ್ಲ. ನಾವಂತೂ ಈಗ ಕದಲೋದಿಲ್ಲ ಸರ್. ಇಲ್ಲಿ ಹೇಳ್ತಾನೆ ಇಲ್ಲ, ನೀ ಹೇಳು. ಅದಕ್ಕೆ ನಿಮ್ಮ ಮೂಲಕ ನಾವು ತಿಳ್ಸಕ್ ಬಯಸ್ತೀವಿ ಅಷ್ಟೇ. ನಮ್ಮ ಮೂಲಕನೂ ತಿಳಿಲ್ಲ ಅಂದ್ರೆ ಏನು ಮಾಡ್ತೀವಿ? ನಿಮ್ಮ ಮೂಲಕ ತಿಳಿದ್ರೆ ಹೋರಾಟ ಮಾಡ್ತೀವಿ. ಮಾಡ್ತೀವಿ, ಟಿವಿಲಿ ಹಾಕೋದಾಗ್ತೀವಿ. ಆಗ್ಲಿ ಅಂದ್ರೆ ಏನು ಮಾಡ್ತೀವಿ? ಅದೇ ನಮ್ಗೆ ಇರೋದು ನೀವು ಒಂದೇ ಮಿಡ್ಲ್ ಆಗಿರೋ ಮೀಡಿಯಾ ಒಂದೇ ಆಶ್ವಾಸನೆ ನಮಗೆ. ಹಾಗಾಗಿ ನಿಮ್ಮ ಮೂಲಕನೇ ತಿಳ್ಸಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಏಜ್ ಎಷ್ಟು? 23. ಎಷ್ಟನೇ ಅಟೆಂಪ್ಟ್? ಫಸ್ಟ್ ಅಟೆಂಪ್ಟಾ? ಇದು ಫಸ್ಟ್ ಅಟೆಂಪ್ಟು. ಮತ್ತೆ ನಮಗೆ ನನ್ನ ಫ್ರೆಂಡ್ಗೆ 27ಗೆ ಎಕ್ಸಾಮ್ ಇದೆ. UGC ಮತ್ತೆ ಇದು 2 ಇದೆ. ಅವನು ಗೊಂದಲ ಆಗಿದ್ದಾನೆ ಯಾವ್ದು ಎಕ್ಸಾಮ್ ಬರೀಬೇಕು ಅಂತ. ಎಷ್ಟು ತಿಂಗಳು ಮುಂದೆ ಹಾಕ್ಬೇಕಪ್ಪ ನಿಂಗೆ? ಈಗ ಏನಿಲ್ಲ 2 ಮಂತ್ಸ್ ಆದರೂ ಆಗಬೇಕು ಸರ್. ನಿಮ್ಮ ಹೆಸರೇನು? ಕಾರ್ತಿಕ್ ಅಂತ. ನಿಂಗೆ ಎಷ್ಟು ಮುಂದೆ ಹಾಕ್ಬೇಕು? ನನಗೆ ಮಿನಿಮಮ್ 2 ಮಂತ್ಸ್ 3 ಮಂತ್ಸ್ ಹಾಕ್ಲೇಬೇಕು ಸರ್. ಕ್ವಶನ್ ಪೇಪರ್ ಓಕೆನಾ ನಿಮಗೆ? ಈಗ 1 ತಿಂಗಳು ಮುಂಚೆ ರೆಡಿ ಮಾಡಿರೋದು ಸರ್. ಅದ್ರಲ್ಲಿ 100% ಫಿಕ್ಸ್ ಆಯ್ತಲ್ಲ ಸರ್, ಯಾರಿಗೋ ಸೇಲ್ ಆಗಿದೆ ಅಂತ ಅರ್ಥ. ಹಂಗಾದ್ರೆ ಹೌದು, ಸೇಲ್ ಆಗಿದೆ. ಸೇಲ್ ಆಗೋಯ್ತು, ಕ್ವಶನ್ ಪೇಪರ್ ಸೇಲ್ ಆಗೋಯ್ತು. ಸೇಲ್ ಆಗ್ಬಿಟ್ಟಿದೆ ಈಗ ಕ್ವಶನ್ ಪೇಪರ್. ಹೌದಾ? ಕೋರ್ಟಲ್ಲೂ ಕೇಸ್ ಹಾಕೊಂಡ್ಬಿಟ್ಟಿದೆ. ಏನ್ರಿ ನಿಮ್ಮ ಹೆಸರು? ರಾಜೇಶ್ ಅಂತ ಸರ್. ರಾಜೇಶ್ ಅವರು ಕೋರ್ಟಲ್ಲೇ ಕೇಸ್ ಹಾಕ್ಬಿಟ್ಟಾರಪ್ಪ. ನೋಡಪ್ಪ, 21ನೇ ತಾರೀಕು ಇಯರಿಂಗ್ ಇದೆ ಸರ್. ಮುಗ್ದೋಗಿದೆ ಸರ್ ಇಯರಿಂಗ್ ಮುಗ್ದು KPSC ಹೇಳಿದ್ರು. KPSC ಏನು ಆದೇಶ ಅವರು ಬಂತು? ಅವರು ನೀವು KIT ನಾವು ಕೇಳಿ ಅಲ್ಲಿ ನಿಮಗೆ ತೀರ್ಪು ಬಂದಿಲ್ಲ ಅಂದರೆ ಮತ್ತೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದಾರೆ ಸರ್. 27ನೇ ತಾರೀಕು ಎಕ್ಸಾಮು. ಅದರಲ್ಲಿ ಶನಿವಾರ ಭಾನುವಾರ 2 ದಿವಸ ರಜಾ. ಇನ್ನು 2 ದಿವಸ KIT ಅವ್ರ ವಾದಕ್ಕೆ ಬರ್ತಾ ಇಲ್ಲ. KIT ಅಂದರೆ ಅದು ನಮ್ಮ ವಾದವನ್ನು ಕೇಳದೆ ಯಾವುದೇ ರೀತಿ ತೀರ್ಪು ಕೊಡಬಾರ್ದು ಅಂತ ಕೋರ್ಟಲ್ಲಿ ಪಿಟಿಷನ್ ಹಾಕೊಂಡಿದ್ದಾರೆ ಸರ್. ಎಲ್ಲಿ ಹೋಗ್ಬೇಕು ಸರ್? ಕೋರ್ಟ್ಗೆ ಹೋಗ್ಬೇಕಾ? ರಾಜಕಾರಣಿಗಳ ಹತ್ರ ಹೋಗ್ಬೇಕಾ? ಧರಣಿ ಮಾಡಿದ್ರೆ ಇನ್ನೇನು ಮಾಡ್ಬೇಕು ಹೇಳಿ ಸರ್? ಏನು ಮಾಡ್ತೀರಾ ಈಗ? ಹೇಳಿ ಸರ್, ನೀವ್ ಹೇಳಿ. ಕ್ವಶನ್ ಪೇಪರ್ 1 ತಿಂಗಳು ಮುಂಚೆ ರೆಡಿ ಆಗಿದೆ. ಕ್ವಶನ್ ಯಾರ್ಯಾರ ಹತ್ರ ಟೈಮ್ ಇಲ್ಲ ಗೊತ್ತು. ಆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಯಾರ್ಯಾರ ಹತ್ರ ಓಡ್ತಾ ಏನು ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ಏನು ಹೇಳೋದು ಅಂದರೆ, ನಾವು 3 OMR ಶೀಟ್ ಬೇಕು ನಮಗೆ ಅಂತ ಹೇಳ್ತಿದ್ರು. ಒಂದು ಪಾರದರ್ಶಕವಾಗಿ ಕ್ವಶನ್ ಎಕ್ಸಾಮ್ ನಡಿಬೇಕು ಅಂದರೆ 3 OMR ಶೀಟ್ ಬೇಕು. ಒಂದು ಅಭ್ಯರ್ಥಿಗೆ, ಒಂದು ಸರ್ಕಾರಕ್ಕೆ, ಮತ್ತೊಂದು KPSC ಅವ್ರಿಗೆ ಸರ್. 543 PSC ಮೇಲೆ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆಯಾ ಸರ್? ಅದಕ್ಕೆ ಸರ್ಕಾರಕ್ಕೂ ಒಂದು OMR ಶೀಟ್ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸರ್ ನಾವು.
ಸರ್ಕಾರಕ್ಕೂ ಒಂದು OMR ಶೀಟ್ ಬೇಕು, 3 OMR ಶೀಟ್ ಬೇಕು, 2 OMR ಶೀಟ್ ತೆಗೀರಿ. ಒಂದು ಅಭ್ಯರ್ಥಿಗೆ ಏನಿದೆಯೋ ಅದು ಬಿಡಿ, ಇನ್ನೊಂದು KPSCಗೆ ಏನಿದೆಯೋ ಅದು ಬಿಡಿ. ಈಗ ಆಲ್ರೆಡಿ ಸರ್ಕಾರ ಚಿಂತೆ ಮಾಡಿತ್ತು, ಆದರೆ ಆ ಸಮಯನ ಅವರು 2 ತಿಂಗಳು ಮಾಡಿದ್ರು. ಯೂಶಲಿ KPSC ಇತಿಹಾಸದಲ್ಲೇ ಯಾವತ್ತು 3 ತಿಂಗಳು ಟೈಮ್ ಕೊಡೋರು 2 ತಿಂಗಳು ಮಾಡಿದ್ದಾರೆ ಸರ್. 2 ತಿಂಗಳು ಮಾಡಿಬಿಟ್ಟು ಏನು ಮಾಡ್ತಾರೋ, 1 ತಿಂಗಳು ಎಕ್ಸಾಮ್ ಇನ್ನೊಂದು ತಿಂಗಳಿಗೆ ಎಕ್ಸಾಮ್ ಇದೆ ಅಂದರೆ ಚುನಾವಣೆಗೆ ಪ್ರೊಟೆಸ್ಟ್ ಮಾಡಬೇಕು ಸರ್ ನಾವು. ತಿರುಗಿ ಇನ್ನೊಂದು ತಿಂಗಳು ಪೋಸ್ಟ್ಪೋನ್ ಮಾಡ್ತಾರೆ ಸರ್. EPF ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತೀವಿ ಸರ್. ತಿರುಗಿ ಇನ್ನೊಂದು ಸರ್ IBPS. ಏನು ಇವ್ರು ಇರೋದೇ ಅದೇ ಸರ್, ಮೀಟಿಂಗ್ ಮಾಡ್ತಾರೆ, ಗಂಟೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ, ಡೇಟ್ಸ್ ಗೊತ್ತು. ನಿಮ್ಮ ಅನುಮಾನ ಏನು ಅಂತ ನಂಗೆ ನೇರವಾಗಿ ಹೇಳ್ಬೇಕು. ಕೋರ್ಟಲ್ಲಿ ಬೇರೆ ಕೇಸ್ ಹಾಕೊಂಡ್ಬಿಟ್ಟಿದ್ದೀರಾ? ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಹಾಕೊಂಡಿದ್ದೀವಿ ಸರ್. ಹೇಳ್ತಿರೋದು ನಿಮ್ಮ ಅನುಮಾನ ಏನೀಗ? ಸರ್ ಇಲ್ಲೇ ಇದೆ. ಏನು ನೀವು ಡೈರೆಕ್ಟಾಗಿ ಹೇಳ್ರಿ. ಅವ್ರೇನು ಹೇಳ್ತಾ ಇದ್ದಾರೆ, ನೀವು KETಯಲ್ಲಿ ಹೋಗಿ ಕೇಳಿ ನೀವು ಅಂತ ಹೇಳ್ತಾ ಇದ್ದೀವಿ ನಾವು. ಅವರು ಯಾರು ಜಡ್ಜ್ ಸಾಹೇಬ್ರು, ಇವ್ರೇನು ಹೇಳ್ತಾ ಇದ್ದಾರೆ, ವಾದಕ್ಕೆ ಬರ್ತಾ ಇಲ್ಲ ಇವರು, ದಿನಗಳನ್ನ ಮುಂದೆ ತಳ್ತಾ ಇದ್ದಾರೆ ಸರ್. 27ನೇ ತಾರೀಕು ಎಕ್ಸಾಮ್ ಮುಗಿದ್ರೆ ನೋ ಒನ್ ವಿಲ್ ಆಗೋದಿಲ್ಲ, ಏನೂ ಆಗೋದಿಲ್ಲ ಇದು ಅಂತ ಅವರು. ಸರ್, ಈಗ ಮಂಜುನಾಥ್ ಅಂತ ನಮ್ಮ ಹೆಸರು. ಈಗ ನಾವು ಕಾರ್ಪೊರೇಟ್ ಎಂಪ್ಲಾಯಿ ಆಗಿ ನಾವು ಅಲ್ಲಿ ವರ್ಕ್ ಮಾಡೋಣ, ಇಲ್ಲಿ ಬರೋಣ, ಇಲ್ಲ ನಂದು MCOM ಮಾಡ್ಕೊಂಡಿದ್ದೀನಿ, ನೆಟ್ ಎಕ್ಸಾಮ್ ಬರೆಯೋಣ, ಇಲ್ಲ KPSC ಬರೆಯೋಣ, ಏನು ಮಾಡೋಣ ಸರ್? ಈ ಥರ ಮಾಡಿಬಿಟ್ರೆ ನಮ್ಮನ್ನು 1 ತಿಂಗಳು ಮುಂಚೆ ಪ್ರಿಂಟ್ ಆಗಿರೋದ್ರಿಂದ ಇಷ್ಟೊತ್ತಿಗೆ ಎಕಡೆ ಡಿಸ್ಟ್ರಿಬ್ಯೂಷನ್ ಆಗಿ ಅವ್ರಿಗೆ ಬೇಕಾದವ್ರಿಗೆಲ್ಲ ಮಾಡ್ಕೊಂಡ್ರೆ ನಾವೇನು ಮಾಡೋಣ ಸರ್? ಇಲ್ಲಿ ಹಳ್ಳಿಯಿಂದ ಬಂದಿರ್ತೀವಿ, ಇಲ್ಲೇನೋ ಮಾಡಬೇಕು ಅಂತ ಬಂದಿರ್ತೀವಿ ಬೆಂಗಳೂರಿಗೆ. ಈ ಥರ ಆದರೆ ನಾವು ಬದುಕೋಕ್ಕಾಗುತ್ತಾ ಸರ್? ಬಡವ್ರ ಮಕ್ಕಳು ಬೆಳಿಬಾರ್ದ ಸರ್? ಬಡವ್ರ ಮಕ್ಕಳು ಬೆಳಿಬಾರ್ದ ಸರ್? ಅಪ್ಪ ಏನು ಮಾಡ್ತಾವ್ರೆ? ಫಾರ್ಮರ್ ಸರ್. ಅಪ್ಪ ಫಾರ್ಮರು, ರೈತ. ಯಾವರು? ಹಾಸನ ಹತ್ರ ಅರ್ಕಲುಗೋಡು. ಓ, ಅಲ್ಲೇ ನಮ್ಮ ಪಕ್ಕದಲ್ಲಿ ಚಿಕ್ಕಮಂಗ್ಳೂರು ಕಣಂತೆ. ಓಕೆ ಸರ್. ಓಕೆ ಸರ್. ಅಮ್ಮ ಏನು ಕೆಲಸ ಮಾಡ್ತಾರೆ? ಹೋಮ್ ವೈಫ್. ಫೀಸ್ಗೆಲ್ಲ ದುಡ್ಡಿಗೆ ಏನು ಮಾಡ್ತೀಯಾ? ಫೀಸ್ಗೆಲ್ಲ ಇನ್ನೇನು ಮಾಡೋದು ಸರ್? ಕಾರ್ಪೊರೇಟ್ ಇದಕ್ಕೆ ಸೇರ್ಕೊಂಡಿದ್ದೀನಿ, ನೈಟು ಓದ್ತೀವಿ. ನೈಟ್ ಕೆಲಸ ಮಾಡ್ತೀಯಾ, ಓದ್ತೀಯಾ? ಬೆಳಗ್ಗೆ ಓದ್ತೀವಿ ಸರ್. ಬೆಳಗ್ಗೆ ಓದ್ತೀಯಾ, ನೈಟ್ ಕೆಲಸ ಮಾಡ್ತೀಯಾ? ಹೌದು ಸರ್. ನೋಡ್ರಿ, ಬೆಳಗ್ಗೆ ಓದ್ತಾನೆ, ನೈಟ್ ಕೆಲಸ ಮಾಡ್ತಾನೆ. ನೀವೇನು ಮಾಡ್ತಾ ಇದ್ದೀರಾ? ಆರಾಮಾಗಿ AC ರೂಮಲ್ಲಿ ಓಸಿ ಜೀವನ ನಡೆಸ್ತಾ ಇದ್ದೀರೇನ್ರಿ? ನಿಮ್ಮ ಹೆಸರು? ಚೇತನ್ ಅಂತ ಸರ್. ಚೇತನ್ ಅವರೇ, ನಾವು ಈಗ ಒಂದು 2-3 ವರ್ಷದಿಂದ ಓದ್ತಾ ಇದ್ದೀವಿ. ನನಗೆ ಏನಕ್ಕೆ ಓದ್ತಾ ಇದೀವಿ ಅಂದರೆ KAS ಎಕ್ಸಾಮು. ನಾನು ಇಂಜಿನಿಯರಿಂಗ್ ಮಾಡ್ಕೊ ಬಂದಿದ್ದೀನಿ ಸರ್. ಇಂಜಿನಿಯರು ಸರ್, ಅದೇ ಇಂಜಿನಿಯರಿಂಗ್ ಮಾಡಿ ಏನು ದಬಾಕ್ಬೇಕು ಅಂತ ಹೇಳಿ ಗೌರ್ಮೆಂಟ್ ನಮ್ಗೊಂದು ಚಾನ್ಸ್ ಕೊಟ್ಟರೆ ದಬಾಕ್ಬೋದು. ಇಲ್ಲಾಂದ್ರೆ ದಬಾಕಿ ಅಂದರೆ ಏನು ದಬಾಕಕ್ಕೆ ಆಗಲ್ಲ ನಮಗೆ. ಅಂದರೆ ಸೊಪ್ಪು ಮಾರಬೇಕಾಯ್ತದೆ. ಇಲ್ಲ ಸರ್, ಸೊಪ್ಪು ಮಾರಬೇಕು, ಇಲ್ಲ ಚಪ್ಪಲಿ ಹೊಲಿಬೇಕು. ನಾಳೆ ನಮ್ಮ ಮನೇಲಿ ನಮ್ಮಪ್ಪ ತೋಟ ಮಾಡಿಟ್ಟಿದ್ದಾರೆ, ತೋಟ ಮಾಡಬೇಕು. ನಮಗೆ ಏನು ಗೊತ್ತಾಗ್ತಾ ಇಲ್ಲ. ನಮಗೇನು ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ, ಒಂದು ಸಿದ್ದರಾಮಯ್ಯ ಸರ್ ಬಂದರೆ ನಮಗೊಂದು ಚಾನ್ಸ್ ಕೊಡ್ತಾರೆ ಅನ್ನೋ ನಮಗೊಂದು ಧೈರ್ಯ ಸರ್. ಏನಕ್ಕೆ BJP ನೋಡಿರ್ಬೋದು, ನಾವು BJP ಕಾಂಗ್ರೆಸ್ ಅಂತ ನಾವು ಮಾತಾಡ್ತಾ ಇಲ್ಲ. ಇವಾಗಾದ್ರೂ ನಮಗೆ BJP ಪಕ್ಷ ತಗೊಂಡು ಹಾಕ್ರಿ, ಅಲ್ಲಿ ನಮಗೆ ಬೇಡ ಪಕ್ಷ, ನಿಮಗೆ ಕೆಲಸ ಆಗಬೇಕು. ಅದೇ ನಮಗೆ ಕೆಲಸ ಆಗಬೇಕು. ಕೆಲವರಿಗೆ 2018 ಪಾಪ ಅವರು ಬಂದಿದ್ದಾರೆ, ಅವರು KAS ಮಾಡಬೇಕು, ಏನೋ ಅವ್ರ ಮನೇಲಿ ಏನೋ ಒಂದು ಹೋಪ್ ಇರುತ್ತೆ, ಅವ್ರಿಗೊಂದು ಏನು A ಗ್ರೇಡ್ ಆಫೀಸರ್ ಆಗಬೇಕು, B ಗ್ರೇಡ್ ಆಫೀಸರ್ ಆಗಬೇಕು ಅಂತ ಒಂದು ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ನಿಮ್ಮ ಮೀಡಿಯಾ ಮುಖಾಂತರ ನಮಗೊಂದು ಏನಂದರೆ ಸಹಾಯ ಮಾಡಿಕೊಟ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾವು ಇದನ್ನ ಕೇಳ್ಕೊಳ್ತಾ ಇದೀವಿ ಸರ್. ಓಕೆ. ಮೇಡಮ್, ಏನು ನಿಮ್ಮ ಹೆಸರು? ಶ್ವೇತಾ ಚಂದ್ರಶೇಖರ್ ಅಂತ ಸರ್. ಅವರೇ, ಜೋರಾಗಿ ಹೇಳಬೇಕು. ಕ್ಲೈಮ್ಯಾಕ್ಸಲ್ಲಿ ಇಷ್ಟೇ ಸರ್, ದಯವಿಟ್ಟು CM ಸಾಹೇಬರು ಒಂದು ಟ್ವೀಟ್ ಮಾಡಲಿ KPSC ಅವ್ರಿಗೆ. ಅನ್ಯಾಯ ಆಗ್ತಿದೆ ನಮ್ಮ ಸ್ಟೂಡೆಂಟ್ಸ್ಗೆ, ದಯವಿಟ್ಟು ಪೋಸ್ಟ್ಪೋನ್ ಮಾಡ್ರಪ್ಪ, ಕರೆಕ್ಟಾಗಿ ಯಾವ ಡೇಟಲ್ಲಿ ಸಂಡೇ ಹಾಕ್ರಿ, ಮುಂದೂಡಿ ಅಂತ ಹೇಳಿದ್ರೆ ಸಾಕು ಸರ್ ನಮಗೆ. ಅದು ಬಿಟ್ಟು ಇನ್ನೇನು ಸರ್, ಬೆಳಿಗ್ಗೆಯಿಂದ ಕ್ವಶ್ಚನ್ ಪೇಪರ್ ಬಗ್ಗೆ ಏನು ಅಭಿಪ್ರಾಯ ನಿಮಗೆ? ಸರ್, ಕ್ವಶನ್ ಪೇಪರು 1 ತಿಂಗಳು ಯಾರು ಸರ್ ಮಾಡಿಟ್ಕೊತಾರೆ ರೂಲ್ಸ್ ಪ್ರಕಾರ? ಎಲ್ಲರೂ ಹೇಳ್ತಾರೆ UPSC ಅಲ್ಲಿ 1 ವಾರ ಮುಂಚೆ ಕ್ವಶನ್ ಪೇಪರ್ ಅಷ್ಟೇ ಮಾಡೋದು ಅಂತ. ಇವರು 1 ತಿಂಗಳು ಮುಂಚೆನೇ ಮಾಡಿಟ್ಕೊಂಡ್ರೆ ಎಲ್ಲ ಅದೇ ಡೌಟ್ ಬಂದಿರೋದು ಎಲ್ಲ ವಿದ್ಯಾರ್ಥಿಗಳು. ಇಷ್ಟು ಕಷ್ಟಪಟ್ಟು ನಾವು ಓದಿ ಎಲ್ಲ ಮಾಡಿನೂ ನೀವೆಲ್ಲ ಯಾರಿಗೋ ಮಾರ್ಕೊತಿದ್ದೀರಾ, ಅದು ಬರ್ತಿದ್ದ, ಬರೀ ಇದೇ ನ್ಯೂಸ್ ಬರ್ತಿರೋದು. ಆಮೇಲೆ ಫೈನಲಿ ಅದೇನಾದ್ರು ನಾವು ಸುಳ್ಳು ಅನ್ನೋಕ್ಕೆ ಆಗಲ್ಲ, ಯಾಕಂದರೆ ಆಲ್ರೆಡಿ ಲೀಕ್ ಆಗಿದೆ ಆ ಪೇಪರು. ಲೀಕ್ ಆಗಿದೆ ಅಂತ ಹೆಂಗೆ ಹೇಳ್ತೀರಾ? ಲೀಕ್ ಆಗಿದೆ ಅಂದರೆ UP ಇದರಲ್ಲ ಅಲ್ಲ, ಆಲ್ರೆಡಿ ಉದಾಹರಣೆಗಳಿದಾವಲ್ಲ. PSIದು ಇದಾಗಿದೆ, ಹೌದು ಇದಾಗಿದೆ. ಏನು ಪ್ರಯೋಜನ ಸರ್? ಯಾವಾಗಲೂ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದೇ ನೀವು 4-5 ವರ್ಷಕ್ಕೆ ಒಂದ್ಸಲ. ನಮ್ಗದು ಆಪರ್ಚುನಿಟಿ ಏಜ್ ಬಾರ್ ಆಗಿಬಿಟ್ಟಿರುತ್ತೆ, ಎಷ್ಟೊಂದು ಡ್ರೀಮ್ಸ್ ಇರುತ್ತೆ ನಮಗೂ. ಅದೊಂದು ನಾವು ಅಚೀವ್ ಮಾಡೋಕ್ಕೆ ನಮಗೆ ಇದೇ ಇಲ್ವಾ? ನಮಗೆ ಫ್ರೀಡಮೇ ಇಲ್ವಾ? ನಮ್ಗೆ ರೈಟ್ಸೇ ಇಲ್ವಾ? ಹಾಗಿದ್ರೆ ದಯವಿಟ್ಟು ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ, ಕ್ವಶನ್ ಪೇಪರ್ ಚೇಂಜ್ ಆಗಬೇಕು, ಡೇಟ್ ಮುಂದೆ ಹೋಗಬೇಕು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಬಿಡೋದಿಲ್ಲ. ನಾಳೆ ಮತ್ತೊಂದು ಸಮಸ್ಯೆನ ಹೊತ್ತು, ಮತ್ತೊಂದು ಪ್ರಾಬ್ಲಮನ್ನು ಹೊತ್ತು, ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಸಂಜೆ 5 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.